Hello, Namaskara. Welcome back to my YouTube channel. ಸೊ ಗೈಸ್, ಇವತ್ತು ದಾರೆ ದ ಲಾಸ್ಟ್ ಎಪಿಸೋಡ್ ಆಫ್ ಮೈ ಯೂಟ್ಯೂಬ್ ಸೀರೀಸ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ. ಸೊ ಯಾರ್ಯಾರೆಲ್ಲ ಹಿಂದೆ ಎಪಿಸೋಡ್ಸ್ ನೋಡಿಲ್ಲ, ಎಲ್ಲರೂ ಎಲ್ಲ ಪಾರ್ಟ್ಸು ನೋಡ್ಕೊಂಡು ಬನ್ನಿ. ಸೊ ಇದಾದಮೇಲೆ ಸೀದಾ ವಿ ಆರ್ ಗೋಯಿಂಗ್ ಟು Bangalore. So yes, late night will arrive at Bangalore. Yes guys, so ಏನೇನೆಲ್ಲ ಆಗುತ್ತೆ I'll show you. Let's go, let's start. ಸೊ ಗೈಸ್, ಚೌಲ್ಟ್ರಿ ಎಂಟರ್ ಆಗಿ ಇವಾಗ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ಇಡ್ಲಿ, ಸಾಂಬಾರ್, ಚಟ್ನಿ, ಆಮೇಲೆ ದಮ್ ರೋಟ್, ಸ್ವೀಟ್ಗೆಲ್ಲ ಮಾಡಿದರು. ಬೋಂಡ ಕೂಡ ಇತ್ತು, ಚೆನ್ನಾಗಿತ್ತು ಗೈಸ್ ತಿಂಡಿ. ಸೊ ಎಲ್ಲರೂ ನೋಡಿ ತಿಂಡಿ ಕೂತಿದ್ದಾರೆ. ಸೊ ಗೈಸ್, ಇದು ಬಂದ್ಬಿಟ್ಟು ಕಾಶಿ ಯಾತ್ರೆದು ಒಂದು ಅದೊಂದು ಶಾಸ್ತ್ರ. ಸೊ ಬೇಸಿಕಲಿ ಬೀಸಣ್ಗೆ ಆಮೇಲೆ ದೃಷ್ಟಿ ಬಟ್ಟೆ ಎಲ್ಲ ಇರ್ತಾರೆ ಹುಡುಗಂಗೆ. ಸೊ ಇದೇನಂತಂದರೆ ಶಾಸ್ತ್ರ ಬಂದು ಬೇಸಿಕಲಿ ಮದುವೆ ಆಗೋ ಹುಡುಗ ಕಾಶಿ ಯಾತ್ರೆಗೆ ಹೊರಟಿರ್ತಾನೆ. ಸೊ ಮಾವ ಬಂದು ಹೋಗಬೇಡ ಅಂತ ಹೇಳಿ ಅಳಿಯಾಗೆ ನನ್ನ ಮಗಳನ್ನ ದಾರಿ ಎದ್ದು ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ವರಪೂಜೆ ನಡೆದಿದ್ದು ಇದೇ ಸ್ಥಳ. ಇದು ಪಾಜಕ ಕ್ಷೇತ್ರ ಅಂತ. ಉಡುಪಿಯಿಂದ ಸುಮಾರು 12 ಕಿಲೋಮೀಟರ್ ಇದೆ. ಕಟ್ಪಾಡಿಯಿಂದ ಸುಮಾರು 6 ಕಿಲೋಮೀಟರ್ ಇದೆ. ಇದರಿಂದ 2 ಕಿಲೋಮೀಟರ್ ಮುಂದೆ ಕುಂಜಾರಗೆ ಬೆಟ್ಟ ಅಂತಿದೆ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಒಂದು ವಾಡಿಕೆ ಏನು ಅಂತಂದರೆ, ನಿನ್ನೆ ನಾನು ಅದು ಬರೀ ಆಚೆ ಕಡೆಯಿಂದ ಮಾತ್ರ ವಿಡಿಯೋ ತೆಗೆದಿದ್ದೆ. ನೆನ್ನೆ ಎಪಿಸೋಡಲ್ಲಿ ಬಂದಿರುತ್ತೆ. ಅದು ಏನಾಗಿದೆ ಅಂತಂದರೆ, ಅದನ್ನು ಒಳಗಡೆ ಫೋಟೋ ತೆಗೆಯಲಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಅದು ಏನು ಅಂದರೆ, ಭಗವದ್ಗೀತೆ ಅಲ್ಲ, ಭಗವತ್ಪಾದದಲ್ಲಿ ಪರಶುರಾಮ ಸಮುದ್ರ ರಾಜನಿಗೆ ಹೇಳ್ತಾನಂತೆ, ನಾನು ಎಲ್ಲಿವರೆಗೂ ಕೊಡಲಿ ಎಷ್ಟು ದೂರ ಎಸಿತೀನೋ ಅಲ್ಲಿಂದ ಹಿಂದಕ್ಕೆ ನೀನು ಸಮುದ್ರ ಅಲ್ಲಿ ನಿಂತ್ಕೋಬೇಕು, ಯಾವುದೇ ಕಾರಣಕ್ಕೂ ಊರು ಒಳಗಡೆ ಬರಬಾರ್ದು. ನಾವು ಇದ್ದೀನಿ ಕೊಡಲಿ ಆ ಬೆಟ್ಟದ ಮೇಲಿಂದ ಎಸಿದಾಗ ಎಷ್ಟು ದೂರ ಇದಾತೋ ಅದು ಕೋಸ್ಟಲ್ ಪೂರ್ತಿ ಇಲ್ಲಿ ಕಾಸರಗೋಡಿಂದ ಹಿಡಿದು ಕಾರವಾರದವರೆಗೂ ಅಷ್ಟೇ ದೂರ ಹಿಂದಕ್ಕೆ ಹೋಗುತ್ತೆ. ಹಾಗಾಗಿ ಯಾವುದೇ ಥರದಲ್ಲೂ ಇಲ್ಲಿ ಈ ಒಂದು ಕೋಸ್ಟಲ್ ಏರಿಯಾ ವೆಸ್ಟ್ ಕೋಸ್ಟ್ ಇದರೊಳಗೆ ಟೋಟಲಿ ಆಗಿ ಯಾವುದೂ ಊರೊಳಗಡೆ ಏನೇ ಸೈಕ್ಲೋನ್ ಆದರೂ ಕೂಡ ಊರೊಳಗೆ ಸಮುದ್ರದಿಂದ ಬರೋದಿಲ್ಲ. ಅದು ಒಂದು ಪ್ರತೀತಿ ಹಾಗೂ ಅದು ನಂಬಿಕೆ. ಹಾಗಾಗಿ ಅದು ಪರಶುರಾಮನ ಸ್ಥಾನ ಅಂತ ಒಂದು ಮಾಡಿದ್ದಾರೆ. ಇಲ್ಲಿಂದ 2 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಮಧ್ವಾಚಾರ್ಯರು ರಾಕ್ಷಸನ ಸಂಹಾರ ಮಾಡಿದಂಥ ಒಂದು ಸ್ಥಳ ಇದೆ. 1 ಕಿಲೋಮೀಟ್ರ್ ರೇಂಜಲ್ಲಿ ಮಧ್ವಾಚಾರ್ಯರು. ಇದು ಆ ಕುಂಜಾರಗಿರಿ ಏನು ಬೆಟ್ಟ ಇದೆಯಲ್ಲ, ಅದು ಬೆಟ್ಟ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏನಿದೆ ಅದು ಎದುರುಗಡೆ ಮುಂಭಾಗದಲ್ಲಿ ಮಧ್ವಾಚಾರ್ಯರ ಒಂದು ಪ್ರತಿಷ್ಠಾಪನೆ ಆಗಿದೆ. ದೊಡ್ಡದು ಒಂದು ಶಿಲೆಯಲ್ಲಿ ಭಾಳ ಉತ್ತಮವಾದಂಥ ಜಾಗ, ನೋಡಬೇಕಾದಂಥ ಜಾಗ. ಉಡುಪಿ ಕಡೆ ಬಂದಾಗ ನೀವು ಖಂಡಿತ ಈ ಜಾಗಕ್ಕೆ ಬಂದು ಒಂದು ಸತಿ ಭೇಟಿ ಕೊಟ್ಟು ದುರ್ಗಾ ಪರಮೇಶ್ವರಿ ಹಾಗೂ ಪಾಜಕ ಕ್ಷೇತ್ರ ಶ್ರೀಕೃಷ್ಣನ ದರ್ಶನ ಮಾಡಿ ಹೋಗಿ ಅಂತ ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತೇನೆ. ಓಕೆ ಗೈಸ್, ಸೊ ಇದು ಅಪ್ಪ ಹೇಳ್ದಂಗೆ ವರಪೂಜೆ ನಡೆದಿದ್ದ ಜಾಗ. ಸೊ ಇಲ್ಲಿ ಫುಲ್ಲು ಒಂಥರ ವಿಂಟೇಜ್ ವೈಬ್ಸು, ಸಕ್ಕದಾಗಿದೆ. ಸೊ ದಿಸ್ ಇಸ್ ಪ್ಲೇಸ್. ಮದುವೆ ನಡೀತಿರೋದು ಆ ಕಡೆ ಹಾಲಲ್ಲಿ. ಸೊ ನೋಡಿ ಗೈಸ್,
ಗೋ ಗೈಸ್. ಸೊ ಇದು ನೋಡಿ, ಇದು ದೇವಸ್ಥಾನ ಒಳಗಡೆ. ಇವಾಗ ಆ್ಯಕ್ಚುಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತ ಇಲ್ಲಿಗೆ ಬಂದಿದ್ವಿ, ನಿನ್ನೆ ನಡೆದಿರೋ ಜಾಗಕ್ಕೆ. ಸ್ವಲ್ಪ ಫೋಟೋಸ್ ಬೇಕಿತ್ತು, ನಾನು ಔಟ್ಫಿಟ್ ಮಾಡಿದ್ದೆ, ಸ್ಯಾರಿ ಹಾಕೊಂಡು. ಸೊ ಇವಾಗ ಅಲ್ಲಿ ಮದುವೆ ನಡೀತಿರೋ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಗೈಸ್, ಇದು ಒಂದು ಸಪ್ತಪದಿ ಶಾಸ್ತ್ರ. ಸೊ ಇದು ಕಾಲುಂಗುರ ಹಾಕ್ತಾರೆ. ಕಾಲುಂಗುರ ಹಾಕಿದ್ಮೇಲೆ 7 ಸ್ಟೆಪ್ಸ್ ನಡೆಯೋದು. ಸೊ ಇವಾಗ ನೋಡಿ ಗೈಸ್, ಇದು ಫಸ್ಟ್ ಸ್ಟೆಪ್. ಸೊ ಈ ಸ್ಟೆಪ್ಪಿಗೆ ದೇ ಹ್ಯಾವ್ ಅ ಮೀನಿಂಗ್ ಆ್ಯಕ್ಚುಲಿ. ಸೊ ಅದು ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ. ನೆಕ್ಸ್ಟು ಅಶ್ವಿನಿ ನಕ್ಷತ್ರ ತೋರಿಸೋದು. ಅಲ್ಲಿ ನಕ್ಷತ್ರ ಕಾಣುತ್ತೋ ಬಿಡುತ್ತೋ, ತೋರಿಸಿದ್ಮೇಲೆ ಹೂ ಅಂತ. ಅಶ್ವಿನಿ ನಕ್ಷತ್ರ ತೋರಿಸ್ತಾ ಇದ್ರು ನೋಡಿ ನಮ್ಮ ಅಕ್ಕಗೆ. ಸೊ ಅಲ್ಲೆಲ್ಲರೂ ರೇಗಿಸ್ತಾ ಇದ್ರು ಗೈಸ್, ಏನು ಕಾಣಿಸ್ತಿಲ್ಲ ಅಂತ ಹೇಳು, ಏನು ಕಾಣಿಸ್ತಿಲ್ಲ ಅಂತ ಹೇಳು. ಫುಲ್ ರೇಗಿಸ್ಕೊಂಡು ಇಬ್ರು. ಆಮೇಲೆ ಫೋಟೋ ಸೆಷನ್ ಗೈಸ್, ಪೋಸ್ಗಳು ಕ್ಯೂಟಾಗಿ ಕೊಡಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಕೂತಿದ್ವಿ. ಸೊ ಊಟ ಎಲ್ಲ ಮಾಡಿಕೊಂಡು ಆ್ಯಸ್ ಯೂಶುವಲ್ ಗೈಸ್ ನಾವು ಊಟ ಮುಗಿಸ್ಕೊಂಬಂದು ಸೊ ಬರೋಷ್ಟಕ್ಕೆ ಫೋಟೋ ಸೆಷನ್ಸ್ ಎಲ್ಲ ನಡೀತಿದ್ರು. ಮತ್ತು ಪ್ರೆಸೆಂಟೇಷನ್ ಕೊಡೋರೆಲ್ಲ ನಿಂತಿದ್ರು ವಿಶ್ ಮಾಡೋಕ್ಕೆ. ಗೈಸ್ ನೋಡಿದ್ರಲ್ಲ, ದಿಸ್ ವಾಸ್ ದ ಲಾಸ್ಟ್ ಎಪಿಸೋಡ್. ಇವಾಗ ವಿ ಆರ್ ಲೀವಿಂಗ್ ಟು ಬ್ಯಾಂಗ್ಳೂರ್. ಇದು ಲಾಸ್ಟ್ ವಿ ಆರ್ ಈಟಿಂಗ್ ಐಸ್ ಕ್ರೀಮ್. ಅದಕ್ಕೆ ಖುಷಿಯಾಗಿ ಐಸ್ ಕ್ರೀಮ್ ತಿಂದು ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಬ್ಯಾಂಗ್ಳೂರ್. ಸೊ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೈಟು ಲೇಟ್ ನೈಟ್ ಆಗೋದ್ರಿಂದ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಉಡುಪಿಯಿಂದ ಡೈರೆಕ್ಟ್ ಬ್ಯಾಂಗ್ಳೂರ್. ಸಮ್ವೇರ್ ಅರೌಂಡ್ 12:30, 1 o'clock ರೀಚ್ ಆಗ್ತೀವಿ. ಹೊರಡಕ್ಕಿಂತ ಮುಂಚೆ ಒಂದು ಒಳ್ಳೆ ಐಸ್ ಕ್ರೀಮ್ ತಿಂತಿದ್ದೀವಿ. Yes guys, bye, take care, see you in the next vlog.